ದೇವರು ನಮಗೆ ಕ್ರೈಸ್ತ ಜೀವನವನ್ನು ಅನುಗ್ರಹಿಸುವುದರ ಮೂಲಕ ನಾವೆಲ್ಲರೂ ಕೂಡ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗುವ ಸದವಕಾಶವನ್ನು ಕರುಣಿಸಿದ್ದಾರೆ. ಬೆಲೆ ಬಾಳುವ ಮುತ್ತು ಅಥವಾ ಅಮೂಲ್ಯ ನಿಧಿ ಸಂಪಾದಿಸಿದವನಂತೆ ಈ ಜಗದಲ್ಲಿರುವ ಒಳಿತನ್ನು, ಉತ್ತಮವಾದುದನ್ನು ಗುರುತಿಸುವ ಮೂಲಕ ನಮ್ಮ ದೈನಂದಿನ ಬದುಕಿನ ಭಾಗ್ಯದಲ್ಲಿ ಸಂತೋಷಿಸುವವರು ನಾವಾಗಬೇಕು. ಇದಕ್ಕೆ ಜ್ಞಾನ, ವಿವೇಕದ ವರ ಬಹಳ ಅಗತ್ಯ. ಈ ದಿವ್ಯ ಬಲಿಯರ್ಪಣೆಯಲ್ಲಿ ನಾವು ಪಾಲ್ಗೊಳ್ಳುತ್ತಿರುವಾಗ ಪ್ರಭುವಿನ ಸನ್ನಿಧಾನದಲ್ಲಿರುವ ನಾವು ಪ್ರಾಪಂಚಿಕವಾದವುಗಳಿಗೆ ಹಾತೊರೆಯದೆ ನೈಜ ಅಗತ್ಯವಿರುವ ಆಧ್ಯಾತ್ಮಿಕ ವರದಾನಗಳಿಗಾಗಿ ಹಾತೊರೆಯುತ್ತ ಜ್ಞಾನ, ಬುದ್ಧಿ ಹಾಗೂ ವಿವೇಕದ ವರದಾನಗಳನ್ನು ಕರುಣಿಸಿ ಪ್ರಭುವೇ ಎಂದು ಪ್ರಾರ್ಥಿಸೋಣ. ಇಂದು ಅಜ್ಜ, ಅಜ್ಜಿಯರ ಹಾಗೂ ಹಿರಿಯರ ದಿನ. ನಮ್ಮ ಜೀವನದಲ್ಲಿ ಇವರ ಪಾತ್ರ ಮಹತ್ವವಾದುದು. ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಹಾಗೂ ನಮ್ಮ ಕುಟುಂಬಗಳಲ್ಲಿ ಇರುವ ಸರ್ವ ಹಿರಿಯರಿಗೆ ಬೇಕಾದ ಆಯುರ, ಆರೋಗ್ಯ, ಮನಃಶಾಂತಿಯನ್ನು ದಯಾಮಯ ದೇವರು ದಯಪಾಲಿಸಿ ಅವರಿಗೆ ವಿಶ್ವಾಸದಲ್ಲಿ ದೃಢತೆಯನ್ನು ಕರುಣಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸುವಾಗ ದೇವರಲ್ಲಿ 10 ವರಗಳನ್ನು, ಶಕ್ತಿ, ಸಾಮರ್ಥ್ಯವನ್ನು ಬೇಡುತ್ತೇವೆ. ಇಂದು ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಒಳಿತು ಸಾಧಿಸಲು ಅಗತ್ಯವಾದ ವಿವೇಕದ ವರಕ್ಕಾಗಿ ಬೇಡಿಕೊಳ್ಳುತ್ತೇವೆಯೇ ಎಂಬ ಪ್ರಶ್ನೆ ನಮ್ಮ ಮುಂದಿಡುತ್ತದೆ. ದೇವರ ರಾಜ್ಯಕ್ಕೆ ಸೇರಿದವರಾಗಿ ಮುನ್ನಡೆಯಲು, ತಂದೆ ದೇವರ ಚಿತ್ತದಂತೆ ನಡೆಯಲು ಹಾಗೂ ಸತ್ಯನಿಷ್ಠೆಯಲ್ಲಿ ಬಾಳಲು ಕಲಿಯಬೇಕು. ಈ ನಿಟ್ಟಿನಲ್ಲಿ ನಾವು ಬಾಳಬೇಕಾದರೆ ನಮಗೆ ವಿವೇಕ, ಜ್ಞಾನ ಬಹಳ ಅಗತ್ಯ. ವಿವೇಕ ಎಂದರೆ ಯಾವುದನ್ನು ತ್ಯಜಿಸಬೇಕು, ಯಾವುದನ್ನು ಸಮ್ಮತಿಸಬೇಕು ಎಂಬುದರ ಅರಿವು ಹಾಗೂ ಜ್ಞಾನ. ನಾವು ದೇವರ ರಾಜ್ಯದವರಾಗಿ ಬಾಳುತ್ತೇವೆ ಎಂಬುದು ನಮ್ಮ ಜೀವನ ಕ್ರಮದಲ್ಲಿ, ಮನೋಭಾವದಲ್ಲಿ ಕಾಣಬೇಕು. ಪ್ರೀತಿಯಿಂದ ತುಂಬಿದವರಾಗಿ ಇತರರನ್ನು ಸಂಪರ್ಕಿಸುವಾಗ, ಅವರೊಡನೆ ತಿಳುವಳಿಕೆಯಿಂದ ಬಾಳುವಾಗ, ನಿಷ್ಠಾವಂತರು, ಪ್ರಾಮಾಣಿಕರು ಆಗಿ ಮುನ್ನಡೆಯುವಾಗ ನಾವು ದೇವರ ರಾಜ್ಯಕ್ಕೆ ಸೇರಿದವರಾಗುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ನುಡಿಯುವಂತೆ, ನಾವು ಅತ್ಯಂತ ಬೆಲೆ ಬಾಳುವ ನಿಧಿಯನ್ನು ಹೊಲದಲ್ಲಿ ಪತ್ತೆ ಹಚ್ಚಿದವನಂತೆ, ಅತ್ಯುತ್ತಮ ಮುತ್ತು ರತ್ನಗಳನ್ನು ಹುಡುಕಿ ಹೋಗುವವನಂತೆ, ಮೀನನ್ನು ಹಿಡಿಯುವ ಬೆಸ್ತನಂತೆ ತಮ್ಮ ಗುರಿಯನ್ನು ತಲುಪಿದಾಗ ಸಂತೋಷಪಟ್ಟಂತೆ ನಾವು ಕೂಡ ಸಂತೋಷ ಪಡುವವರಾಗಬೇಕು. ಶುಭ ಸಂದೇಶದಲ್ಲಿ ಜಕ್ಕಾಯ, ಮತ್ತಾಯ, ಮಗ್ದಲದ ಮರಿಯ ಹಾಗೂ ಇನ್ನಿತರರು ಪ್ರಭು ಯೇಸುವಿನ ದಾರಿಯಲ್ಲಿ ನಡೆಯಲು ಮುಂದಿಟ್ಟ ಹೆಜ್ಜೆಯನ್ನು ನೆನಪಿಸಿಕೊಳ್ಳೋಣ. ನಿಜ ಸಂತೋಷವನ್ನು ಅವರು ಪ್ರಭು ಯೇಸುವಿನಲ್ಲಿ ಕಂಡುಕೊಂಡರು. ಸೊಲೊಮೋನ ಅರಸ ತಾನು ಪಟ್ಟ ಸ್ವೀಕರಿಸುವ ಸಮಯದಲ್ಲಿ ದೇವರ ಮೊರೆ ಹೋದ. ನಿನಗೆ ಏನು ಬೇಕು ಕೇಳು ಎಂದು ದೇವರು ಕೇಳಿದಾಗ, ದೇವರೇ, ನಿಮ್ಮ ಪ್ರೀತಿಯಲ್ಲಿ ನನ್ನ ಪ್ರಜೆಯನ್ನು ಮುನ್ನಡೆಸಲು, ನ್ಯಾಯ ನೀತಿ ಕೊಡುವಂತಾಗಲು ವಿವೇಕವನ್ನು ನೀಡು ಎಂದು ಪ್ರಾರ್ಥಿಸಿದ ದೇವರು ಅವನ ಪ್ರಾರ್ಥನೆಯನ್ನು ಮೆಚ್ಚಿದರು. ಹೊಲದಲ್ಲಿ ನಿಧಿಯನ್ನು ಕಂಡವನು ವಿವೇಕದಿಂದ ವರ್ತಿಸಿದ. ಅವನು ಅದನ್ನು ಗುಟ್ಟಿನಲ್ಲಿ ಎತ್ತಿಕೊಂಡು ಹೋಗದೆ ನ್ಯಾಯ ನೀತಿಯಲ್ಲಿ ನಡೆಯಲು ಮುಂದಾಗಿ ತನ್ನಲ್ಲಿರುವುದನ್ನು ಮಾರಿ ಆ ಹೊಲವನ್ನೇ ಕೊಂಡ. ಮುತ್ತು ರತ್ನಗಳ ಮೇಲೆ ಕಣ್ಣಿಟ್ಟವನು ಎಲ್ಲವನ್ನು ಮಾರಿ ಮುತ್ತು ರತ್ನಗಳನ್ನು ಸಂಪಾದಿಸಿದ. ಬೆಸ್ತ ಶ್ರಮಪಟ್ಟು ಮೀನು ಹಿಡಿದ. ಅವನು ದಡಕ್ಕೆ ತಂದು ಬೇರ್ಪಡಿಸಿ ಸಂಪಾದನೆ ಮಾಡಿದ. ಎಲ್ಲರಲ್ಲೂ ನಾವು ವಿವೇಕದ ಗುಣವನ್ನು ಗುರುತಿಸುತ್ತೇವೆ. ಇಂದು ನಾವು ಬಲಿಪೂಜೆಯನ್ನು ಅರ್ಪಿಸುವಾಗ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರಿದವರಲ್ಲ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವಳು, ಬೀದಿ ವ್ಯಾಪಾರ ಮಾಡುವವನು, ಹೊಲಗದ್ದೆ ತೋಟದಲ್ಲಿ ದುಡಿಯುವವನು, ಕಚೇರಿಯಲ್ಲಿ ಕೆಲಸ ಮಾಡುವವನು, ಆಸ್ಪತ್ರೆಯಲ್ಲಿ ಸೇವಾ ನಿರತನಾಗಿರುವವನು, ಹೀಗೆ ಬೇರೆ ಬೇರೆ ಸಗಟು ಕೆಲಸ ಮಾಡುವವರು ಸತ್ಯದಲ್ಲಿ ಮುನ್ನಡೆಯುವಾಗ, ನ್ಯಾಯ ನೀತಿಯನ್ನು ಕಾಪಾಡುವಾಗ, ಪ್ರೀತಿಯನ್ನು ತೋರಿಸುವಾಗ ನಾವು ದೇವರ ರಾಜ್ಯದ ಪ್ರಜೆಗಳು ಆಗುತ್ತೇವೆ. ನಮ್ಮ ವ್ಯಕ್ತಿ ಕಸುಬನ್ನು ವಿವೇಕದಿಂದ ಮುನ್ನಡೆಸುವಾಗ ಜೀವನದಲ್ಲಿ ಸಂತೋಷ ಸಾಧಿಸುತ್ತೇವೆ. ಸಂತ ಪೌಲರು ರೋಮನ್ನರಿಗೆ ಹೇಳಿದಂತೆ,
ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿರುವವರು ನಾವು ಕ್ರೈಸ್ತರ ಅನುರೂಪಿಗಳಾಗಲು ಪ್ರಯತ್ನಿಸೋಣ. ಪ್ರಭು ಯೇಸು ತಂದೆ ದೇವರ ಚಿತ್ತದಂತೆ ನಡೆದು ಮಹಿಮಾ ಪದವಿಗೆ ಏರಿಸಲ್ಪಟ್ಟರು. ಹಾಗೆಯೇ ನಮ್ಮನ್ನು ಮಹಿಮಾ ಪದವಿಗೆ ಏರಿಸುವರು ಎಂಬ ನಂಬಿಕೆಯೊಂದಿಗೆ ವಿವೇಕದಿಂದ ಜೀವನವನ್ನು ಮುನ್ನಡೆಸೋಣ. ಇಂದು ನಾವು ಹಿರಿಯರನ್ನು ವಂದಿಸಲು ಧರ್ಮಸಭೆ ನಮಗೆ ಅವಕಾಶವನ್ನು ನೀಡಿದೆ. ಹಿರಿಯರು ಯಾವುದನ್ನು ತ್ಯಜಿಸಬೇಕು ಮತ್ತು ಯಾವುದನ್ನು ಸಮ್ಮತಿಸಬೇಕು ಎಂಬ ವಿವೇಕದಿಂದ ವರ್ತಿಸಿ ಅದರ ಅರಿವು ಇದ್ದು ಜೀವನ, ಕುಟುಂಬ ಮತ್ತು ಸಮಾಜವನ್ನು ಮುನ್ನಡೆಸಿದರು. ಬೌದ್ಧ ಸಿದ್ಧಾಂತದ ಪ್ರಕಾರ ಯಾರಲ್ಲಿ ಸತ್ಯ, ಪಾವಿತ್ರತೆ, ಪ್ರೀತಿ, ಅಹಿಂಸ ಮನೋಭಾವ, ಸ್ವನಿಯಂತ್ರಣ, ಸಂಯಮ, ಶುದ್ಧತೆ ಮತ್ತು ಜ್ಞಾನ ವಿವೇಕ ಕಾಣಸಿಗುತ್ತದೆಯೋ ಅವರು ಹಿರಿಯರ ಸ್ಥಾನ ಅಲಂಕರಿಸುತ್ತಾರೆ. ಹಿರಿಯರ ಗುಣಲಕ್ಷಣಗಳು ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಲಿ.